ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಸೊ ಇವತ್ತು ನಾನು ಬ್ರೈಡಲ್ ಸ್ಯಾರಿಗೆ ಒಂದು ಡಿಸೈನ ವರ್ಕ್ ಮಾಡ್ತಾ ಇದ್ದೀನಿ. ಸಿನ್ಸ್ ಬ್ರೈಡಲ್ ಸ್ಯಾರಿ ಆದ್ರೂ ನಾರ್ಮಲ್ ಡಿಸೈನ್ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಚೂಸ್ ಮಾಡ್ಕೊಂಡಿದ್ದಾರೆ. ಆದ್ರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಜೊತೆಗೆ ಗ್ರ್ಯಾಂಡ್ ಲುಕ್ ಕೂಡ ಕೊಡ್ತಾ ಇತ್ತು. ಇಲ್ಲಿ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಸೊ ಎಲ್ಲರೂ ಏನಂತ ಅನ್ಕೊತಾರೆ, ಬ್ರೈಡಲ್ ಡಿಸೈನ್ ಆಗಿದ ತಕ್ಷಣ ಆರ್ಚ್ ಇರಬೇಕು, ಡಬಲ್ ಆರ್ಚು, ತ್ರಿಬಲ್ ಆರ್ಚ್ ಇರಬೇಕು ಅಂತ ಅನ್ಕೊತಾರೆ. ಬಟ್ ಈ ರೀತಿ ಡಿಸೈನ್ಸ್ನು ಕೂಡ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ದಾರ ಬಂದು ಕ್ರೀಮ್ ಕಲರ್ ವಿತ್ ಗೋಲ್ಡ್ 2 ಕಲರ್ ಥ್ರೆಡನ್ನು ಯೂಸ್ ಮಾಡಿ ಇಲ್ಲಿ 6 ದಾರ ಮಾಡ್ಕೊಂಡಿದ್ದೀನಿ. ಸೊ ಅದೇ ಡ್ಯುಯಲ್ ಶೇಡ್ ಸಿಗಲಿ ಅಂತ. ಹಾಗೆ ವೀಟ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ ಈ ಡಿಸೈನ್. ಹಾಗಾಗಿ ಪಲ್ಲು ರೈಟ್ ಸೈಡಿಂದನೇ ಸ್ಟಾರ್ಟ್ ಮಾಡ್ಕೊಬೇಕು. ಫಸ್ಟ್ ಒಂದು ನಾಟ್ ಫಿಕ್ಸ್ ಮಾಡ್ತೀನಿ. ನಾಟ್ ಫಿಕ್ಸ್ ಆದಮೇಲೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಈ ರೀತಿ 2 ಸಲ ಲಾಕ್ ಮಾಡ್ಕೊಳೋದ್ರಿಂದ ಎಕ್ಸ್ಟ್ರಾ ಸೆಕ್ಯೂರ್ ಆಗುತ್ತೆ ಥ್ರೆಡ್ಡು. ಇದಾದಮೇಲೆ ಸ್ಟಾರ್ಟಿಂಗಲ್ಲೇ ನಾನು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ದಾರನ ಮೇಲೆ ಮಾಡಿಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಟ್ರಿಪಲ್ ಕ್ರೋಶೆ ವರ್ಕ್ ಮಾಡಬೇಕು. ನೀಡಲ್ ಮೇಲೆ 2 ಸಲ ಈ ರೀತಿ ದಾರ ತೊಗೊಂಡು ಸ್ಲ್ಯಾಂಟಿಂಗ್ ಆಗಿ ಇಟ್ಕೊಳ್ಳಿ. ಲೈಕ್ ಒಂದು 3 ಚೈನಷ್ಟು ಗ್ಯಾಪ್ ಕೊಡಿ ಬೇಸಲ್ಲಿ. ಸೊ ಅಷ್ಟು ಗ್ಯಾಪ್ ಕೊಟ್ಟು ಸ್ಲಾಂಟಾಗಿ ಒಂದು ಟ್ರಿಪಲ್ ಕ್ರೋಶೆನ ವರ್ಕ್ ಮಾಡಬೇಕು. ಫಸ್ಟ್ 2 ಲೂಪಿಂದ ಒಂದು, ನೆಕ್ಸ್ಟ್ 2 ಲೂಪಿಂದ ಒಂದು, ನೆಕ್ಸ್ಟ್ 2 ಲೂಪಿಂದ ಒಂದು. ನಾವೇನಲ್ಲಿ ವೀಟ್ ಬೀಡ್ ಹಾಕಿದ್ದೀವಿ, ಸೊ ಆ ವೀಟ್ ಬೀಡ್ ಲೆಂತಿಗೆ ವರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ 1 ಚೈನ್ ಹಾಕಿಬಿಟ್ಟು ಆ ಟ್ರಿಪಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಬೇಕು. ಸೊ 1 ಚೈನ್ ಹಾಕಿಬಿಟ್ಟೆ ನೀವು ಮಾಡ್ಕೊಳ್ಳಿ, ಸೊ ದಟ್ ಅದು ಒಂದು ನೈಸ್ ಶೇಪ್ ಬರುತ್ತೆ. ಸೊ 1 ಚೈನ್ ಹಾಕಲಿಲ್ಲ ಅಂದರೆ ಸ್ವಲ್ಪ ಅದು ಕರ್ವ್ ತೊಗೊಳುತ್ತೆ. ಆದಷ್ಟು 1 ಚೈನ್ ಹಾಕಿಬಿಟ್ಟೆ ನೀವು ಇಲ್ಲಿ ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಳ್ಳಿ. ಇಲ್ಲಿ ನಂಬರ್ ಆಫ್ ಸಿಂಗಲ್ ಕ್ರೋಶೇಸ್ನ ನೀವು ಎಷ್ಟಾದರೂ ಹಾಕೊಬೋದು. ಅಲ್ಲಿ ನಾವು ಟ್ರಿಪಲ್ ಕ್ರೋಶೆ ಮಾಡಿದ್ದೀವಿ ಅಲ್ವಾ, ಸೊ ಅದು ಕವರ್ ಆಗಬೇಕು ಕ್ಲೀನಾಗಿ, ಅಂದರೆ ಫುಲ್ಲು ಕವರ್ ಆಗಬೇಕು. ಆ ರೀತಿ ನೀವು ಸಿಂಗಲ್ ಕ್ರೋಶೇಸ್ನ ಮಾಡಬೇಕು. ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಹಾಕಿದ್ರೂ ತೊಂದರೆ ಇಲ್ಲ, ಅಂದರೆ ಟೈಟಾಗಿ ಈ ರೀತಿ ಅದು ಒಂದು ಶೇಪ್ ಬರಬೇಕು. ಸೊ ನಾನಿಲ್ಲಿ 7 ಸಿಂಗಲ್ ಕ್ರೋಶೇಸ್ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ಚೈನ್ಸ್ 5 ಚೈನ್ಸ್ ಹಾಕ್ತಾಯಿದ್ದೀನಿ. 5 ಚೈನ್ಸ್ ವರ್ಕ್ ಮಾಡಿಕೊಂಡು ಸ್ವಲ್ಪ ಹೀಗೆ ಪಲ್ಲುನ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿದ್ಮೇಲೆ ಅಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಏನಿದೆ ಅಲ್ವಾ, ಸೊ ನೋಡಿ ಆ ಫಸ್ಟ್ ಸಿಂಗಲ್ ಕ್ರೋಶೆ ಒಳಗಡೆ ಈ ರೀತಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತೆಗೆದು ಒಂದು ಲಾಕ್ ಮಾಡಬೇಕು. ಮತ್ತು ಪಲ್ಲುನ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳಿ. ಸೊ ಟರ್ನ್ ಮಾಡಿದ್ಮೇಲೆ ಇಲ್ಲೂ ಅಷ್ಟೇ 1 ಚೈನ್ ಹಾಕ್ಕೊಳ್ಳಿ. 1 ಚೈನ್ ಹಾಕಿದ ನಂತರ ಇಲ್ಲಿ 5 ಚೈನ್ ಇದೆ ಅಲ್ವಾ, ಸೊ ಈ 5 ಚೈನ್ಗೆ ಸಿಂಗಲ್ ಕ್ರೋಶೇಸ್ ಮಾಡಬೇಕು. ಸೊ ನೀವು ಪ್ರೀವಿಯಸ್ ಟ್ರಿಪಲ್ ಕ್ರೋಶೆ ಗ್ಯಾಪಲ್ಲಿ ಎಷ್ಟು ಸಿಂಗಲ್ ಕ್ರೋಶೆ ಹಾಕಿರ್ತೀರಾ, ಸೊ ಸೇಮ್ ಕೌಂಟಿಂಗಲ್ಲಿ ಇಲ್ಲೂ ಕೂಡ ಸಿಂಗಲ್ ಕ್ರೋಶೇಸ್ ಬರಬೇಕು. ನಾನು 7 ಸಿಂಗಲ್ ಕ್ರೋಶೆ ವರ್ಕ್ ಮಾಡಿದ್ದೆ, ಹಾಗಾಗಿ ಇಲ್ಲೂ ಕೂಡ 7 ಸಿಂಗಲ್ ಕ್ರೋಶೇಸ್ನ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿದೆ ಈ ಡಿಸೈನ್, ಹಾಗೆ ಕ್ವಿಕ್ಕಾಗಿ ಮುಗಿಸ್ಕೊಬೋದು. ಬಿಗಿನರ್ಸ್ ಕೂಡ ಈ ಡಿಸೈನ ಟ್ರೈ ಮಾಡ್ಬೋದು. ಸೊ ಈ ರೀತಿ 7 ಸಿಂಗಲ್ ಕ್ರೋಶೇಸ್ ಆದಮೇಲೆ ಮತ್ತೆ 5 ಚೈನ್ಸ್ ಹಾಕಿ ಪಲ್ಲುನ ಸ್ವಲ್ಪ ಹೀಗೆ ಹಿಂದ್ಗಡೆಗೆ ಟರ್ನ್ ಮಾಡ್ಕೊಳ್ಳಿ, ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ. ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಏನಿತ್ತು, ಸೊ ಆ ಫಸ್ಟ್ ಸಿಂಗಲ್ ಕ್ರೋಶೆ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ದಾರ ತೆಗೆದು ಒಂದು ಸಿಂಗಲ್ ಕ್ರೋಶೆ. ಸೊ ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿ 1 ಚೈನ್ ಹಾಕಬಾರ್ದು. ಸೊ ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ಮೇಲೆ ನಾನು 5 ಚೈನ್ಸ್ನ ಹಾಕೊತಾ ಇದ್ದೀನಿ. ಸೊ ಈ ಗ್ಯಾಪಲ್ಲಿ 5 ಚೈನ್ ಹಾಕಿಬಿಟ್ಟು ಆ 5 ಚೈನ್ ಇತ್ತಲ್ವಾ, ನೋಡಿ ನಾವೇನಿಲ್ಲಿ 5 ಚೈನ್ ವರ್ಕ್ ಮಾಡಿದ್ದೀವಿ, ಆ 5 ಚೈನ್ಗೆ ಸಿಂಗಲ್ ಕ್ರೋಶೆ ಮಾಡಬೇಕು. ನಮಗೆ ಒಂದು ದೊಡ್ಡ ಲೂಪ್ ಸಿಗುತ್ತೆ, ತುಂಬ ದೊಡ್ಡದಲ್ಲ, ಒಂದು ಕುಚ್ಚು ಟೈಮ್ ಮಾಡೋಷ್ಟು ಲೂಪ್ ಸಿಗುತ್ತೆ, ಆ ರೀತಿ ಇರಬೇಕು. ಸೊ ಅದನ್ನು ಸಿಂಗಲ್ ಕ್ರೋಶೆಯಿಂದ ನಾನು ಫಿಕ್ಸ್ ಮಾಡಿದ್ಮೇಲೆ ಅದನ್ನು ಫಸ್ಟ್ ಸಿಂಗಲ್ ಕ್ರೋಶೆ ಅಂತ ಕೌಂಟ್ ಮಾಡ್ಕೊತೀನಿ. ಅಲ್ಲಿಂದ ಇನ್ನು ರಿಮೈನಿಂಗ್ 6 ಸಿಂಗಲ್ ಕ್ರೋಶೇಸ್ನ ವರ್ಕ್ ಮಾಡ್ತೀನಿ. ಆಗ ಟೋಟಲ್ ಆಗಿ ಇಲ್ಲೂ ಕೂಡ 7 ಸಿಂಗಲ್ ಕ್ರೋಶೇಸ್ ಆಗುತ್ತೆ. ಸೊ ನೀವು ಈ 3 ಸ್ಟೆಪ್ಪಲ್ಲೂ ಸೇಮ್ ಕೌಂಟಿಂಗಲ್ಲಿ ಸಿಂಗಲ್ ಕ್ರೋಶೆ ವರ್ಕ್ ಮಾಡಿದಾಗ ಆ ಡಿಸೈನು ಪರ್ಫೆಕ್ಟಾಗಿ ಡೈಮಂಡ್ ಶೇಪಲ್ಲಿ ಬರುತ್ತೆ. ನೋಡಿ ಈ ರೀತಿ ಬರುತ್ತೆ. ಎಕ್ಸಾಕ್ಟಾಗಿ ನೀವು ಸಿಂಗಲ್ ಕ್ರೋಶೇಸ್ ಹಾಕಿದಾಗ
ಇದೇ ಥರ ಬರುತ್ತೆ. ಸೊ ಇಲ್ಲೇನೋ ಒಂದು ದೊಡ್ಡ ಲೂಪ್ ಇದೆ ಅಲ್ಲ 5 ಚೈನ್ ಗ್ಯಾಪು, ಸೊ ಅಲ್ಲಿ ನಾನು ಕುಚ್ಚು ಟೈ ಮಾಡ್ತೀನಿ. ಈ ರೀತಿ ಇದೆ. ಈಗ ಆರ್ಚ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇದು ಕೂಡ ಒಂದು ಟೈಪ್ ಆಫ್ ಆರ್ಚೇನೆ. ಸೊ ಇದನ್ನು ಯಾವ ರೀತಿ ಎಂಡ್ ಮಾಡ್ತೀನಿ ಅಂದರೆ, ಸ್ಟಾರ್ಟಿಂಗ್ ವೀಟ್ ಬೀಡಿಂದ ಸ್ಟಾರ್ಟ್ ಮಾಡಿದೆ. ಸೊ ಎಂಡ್ ಮಾಡಬೇಕಾದ್ರೂ ಒಂದು ವೀಟ್ ಬೀಡನ್ನ ಆ್ಯಡ್ ಮಾಡಿ ಇದನ್ನು ಲಾಕ್ ಮಾಡ್ತೀನಿ. ಸೊ ಲಾಕ್ ಮಾಡಿಕೊಂಡು ಈ ಥರ ಪಲ್ಲುಗೆ ಡೈರೆಕ್ಟಾಗಿ ನಾವು ಫಿಕ್ಸ್ ಮಾಡಬೇಕು. ಈ ರೀತಿ ಪ್ಲೇಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ ಗ್ಯಾಪ್. ಪ್ರೀವಿಯಸ್ ನೀವು ಎಷ್ಟು ಗ್ಯಾಪ್ ಕೊಟ್ಟಿರ್ತೀರ. ಸೊ ಸಿನ್ಸ್ ಬೇಸ್ ಲೈನ್ ಇಲ್ಲದೆ ಇರೋ ಕಾರಣ ನೀವು ಕಣ್ಣಳ್ತಲೇ ನೋಡಿಕೊಂಡು ಆದಷ್ಟು ಎಕ್ಸಾಕ್ಟಾಗಿ ವರ್ಕ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಸ್ಪೇಸ್ನ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಿಬಿಟ್ಟೆ. ಈ ರೀತಿ ಬರುತ್ತೆ. ಇದಾದಮೇಲೆ ಸ್ವಲ್ಪ ಗ್ಯಾಪ್ ಕೊಡ್ತಾಯಿದ್ದೀನಿ ಒಂದು ಆರ್ಚಿಂದ ಇನ್ನೂ ಒಂದು ಆರ್ಚ್ಗೆ. ಸೊ ಅದಕ್ಕೋಸ್ಕರ ಒಂದು ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಇನ್ನೂ ಒಂದು ಸಲ ಒಂದು ಚೈನ್ ಹಾಕಿಬಿಟ್ಟು ಸಿಂಗಲ್ ಕ್ರೋಶೆ ಆ್ಯಂಡ್ ಇನ್ನೂ ಒಂದು ಸಲ ಒಂದು ಚೈನ್ ಹಾಕಿ ಸಿಂಗಲ್ ಕ್ರೋಶೆ. ಈ ರೀತಿ 3 ಸಲ ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆನ ಮಾಡ್ತೀನಿ. ಇದು ಜಸ್ಟ್ ಒಂದು ಸ್ವಲ್ಪ ಗ್ಯಾಪ್ ಇರಲಿ ಒಂದು ಆರ್ಚಿಂದ ಇನ್ನೂ ಒಂದು ಆರ್ಚ್ಗೆ ಅಂತ. ತುಂಬ ಹತ್ತಿರ ಮಾಡಿದ್ರೂ ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ ಫ್ರೆಂಡ್ಸ್, ತುಂಬ ಕ್ಲಮ್ಸಿ ಆಗಿಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಸ್ವಲ್ಪ ಗ್ಯಾಪ್ ಕೊಡಿ. ಇಲ್ಲಿ 3 ಸಲ ಒಂದು ಚೈನ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ನೀವು 2 ಸಲ ಒಂದು ಚೈನ್ ಹಾಕಿಬಿಟ್ಟು ಸಿಂಗಲ್ ಕ್ರೋಶೆ ಮಾಡಿ ಅಲ್ಲಿಂದ ಬೇಕಾದ್ರೂ ಡಿಸೈನ ಸ್ಟಾರ್ಟ್ ಮಾಡ್ಬೋದು. ಸೊ ನಾನಿಲ್ಲಿ ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ಮೇಲೆ ಅಲ್ಲೇ ದಾರ ಸ್ವಲ್ಪ ಮೇಲೆ ಮಾಡಿಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಬೀಡನ್ನ ಆ್ಯಡ್ ಮಾಡಿ ಅದನ್ನು ಲಾಕ್ ಮಾಡಿಕೊಂಡು ಮತ್ತೆ ಟ್ರಿಪಲ್ ಕ್ರೋಶೆಟ್ ಗ್ಯಾಪ್. ಅಗೇನ್ ನೀವು ಗ್ಯಾಪ್ ನೋಡ್ಕೊಬೇಕಾಗತ್ತೆ. ಇಲ್ಲಿ ಬೇಸ್ ಲೈನ್ ಇಲ್ಲ. ಸೊ ಗ್ಯಾಪ್ ನೋಡಿಕೊಂಡು ಸ್ಲ್ಯಾಂಟಿಂಗ್ ಆಗಿ ಒಂದು ಟ್ರಿಪಲ್ ಕ್ರೋಶೆನ ವರ್ಕ್ ಮಾಡಬೇಕು. ಸೊ ಟ್ರಿಪಲ್ ಕ್ರೋಶೆನ ಆ ವೀಟ್ ಬೀಡ್ ಲೆಂತಿಗೆ ಮಾಡಿಕೊಂಡ್ರೆ ತುಂಬ ಬೆಟರ್. ಇದಾದಮೇಲೆ ಒಂದು ಚೈನ್ ಹಾಕ್ಕೊಂಡು ಅಲ್ಲಿ ಟ್ರಿಪಲ್ ಕ್ರೋಶೆ ಇದೆ ಅಲ್ವಾ, ಆ ಟ್ರಿಪಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಬೇಕು. ಫಸ್ಟ್ ಆರ್ಚ್ ಯಾವ ರೀತಿ ಮಾಡ್ಕೊಂಡ್ರಿ ಅದೇ ಥರನೇ ಈ ಆರ್ಚ್ ಕೂಡ ಬರುತ್ತೆ. ಆದರೆ ಇಲ್ಲಿ ನೀವು ಸ್ವಲ್ಪ ಚೇಂಜಸ್ ಕೂಡ ಮಾಡ್ಕೊಬೋದು. ಏನಂತ ಹೇಳಿದ್ರೆ, ಸಿಂಗಲ್ ಕ್ರೋಶೇಸ್ ಹಾಕೋ ಜಾಗದಲ್ಲಿ ಹಾಫ್ ಡಬಲ್ ಕ್ರೋಶೆ ಬೇಕಾದರೂ ನೀವು ವರ್ಕ್ ಮಾಡ್ಬೋದು. ಸೊ ಹಾಫ್ ಡಬಲ್ ಕ್ರೋಶೆ ಯಾವ ರೀತಿ ಮಾಡೋದು ಅಂತಂದರೆ ನಾನು ಹೇಳ್ತೀನಿ ಮುಂದೆ. ನೋಡಿ, ಈಗ ಇದು ಕಂಪ್ಲೀಟ್ ಆಯ್ತಲ್ವ. ನಾನು 7 ಸಿಂಗಲ್ ಕ್ರೋಶೇಸ್ ಮಾಡಿದೆ. ಅದಾದಮೇಲೆ 5 ಚೈನ್ಸ್ನ ಹಾಕಿ ಸ್ವಲ್ಪ ಡಿಸೈನ್ನ ಅಂದರೆ ಪಲ್ಲುನ ಸ್ವಲ್ಪ ಹೀಗೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಅಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಸೊ ಆ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ದಾರ ಅಂದರೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತೆಗೆದು ಲಾಕ್ ಮಾಡಬೇಕು. ಸೊ ಈ ರೀತಿ ಲಾಕ್ ಮಾಡಿಕೊಂಡು ಫ್ರಂಟಿಗೆ ತಿರುಗಿಸ್ಕೊಂಡು ಒಂದು ಚೈನ್ ಹಾಕಿ ಮತ್ತೆ ಇಲ್ಲಿ ಏನು 5 ಚೈನ್ ಗ್ಯಾಪ್ ಇದೆ ಅಲ್ವಾ, ಆ 5 ಚೈನ್ಗೆ ಸಿಂಗಲ್ ಕ್ರೋಶೇಸ್ನ ಮಾಡಬೇಕು. ಇಲ್ಲಿ ನಾನು ಆಗಲೇ ಹೇಳಿದೆ, ಸಿಂಗಲ್ ಕ್ರೋಶೆ ಬದಲು ನೀವು ಹಾಫ್ ಡಬಲ್ ಕ್ರೋಶೆ ಬೇಕಾದರೂ ವರ್ಕ್ ಮಾಡ್ಬೋದು ಅಂತ. ಹಾಫ್ ಡಬಲ್ ಕ್ರೋಶೆ ಯಾವ ರೀತಿ ಮಾಡೋದು ಅಂದರೆ, ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಈ 5 ಚೈನ್ ಗ್ಯಾಪಲ್ಲಿ ಏನಿದೆ ಅಲ್ಲಿ ಥ್ರೆಡ್ನ ಇನ್ಸರ್ಟ್ ಮಾಡಿ ದಾರ ತರ್ತೀರಾ. ದಾರ ತಂದಾಗ ನೀಡಲ್ ಮೇಲೆ 3 ಲೂಪ್ ಇರುತ್ತೆ. ಸೊ 3 ಲೂಪಿಂದ ಒಟ್ಟಿಗೆ ನೀಡಲ್ನ ಆಚೆ ಪಾಸ್ ಮಾಡ್ಕೊಳೋದನ್ನು ಹಾಫ್ ಡಬಲ್ ಕ್ರೋಶೆ ಅಂತ ಕರೀತಾರೆ. ಜಸ್ಟ್ 2 ಲೂಪ್ ಇದ್ದರೆ ಅದು ಸಿಂಗಲ್ ಕ್ರೋಶೆ ಆಗುತ್ತೆ. 3 ಲೂಪ್ ಇದ್ದಾಗ ಒಂದೇ ಸಲ 3 ಲೂಪಿಂದ ನೀಡಲ್ನ ಆಚೆ ಪಾಸ್ ಮಾಡಿದ್ರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಸೊ ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಇದಾದಮೇಲೆ ಲಾಸ್ಟ್ ಇನ್ನೊಂದು ಸಲ 5 ಚೈನ್ಸ್ನ ಹಾಕ್ಕೊಂಡು ಪಲ್ಲುನ ತಿರುಗಿಸಿ ಈ ಫಸ್ಟ್ ಸಿಂಗಲ್ ಕ್ರೋಶೆ ಏನಿದೆ, ಸೊ ಆ ಸಿಂಗಲ್ ಕ್ರೋಶೆಗೆ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಲಾಕ್ ಮಾಡ್ತೀನಿ. ಅಂದರೆ ದಾರ ತೆಗೆದು ಒಂದು ಲಾಕ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಟಿಪ್ಪಲ್ಲಿ ನಾವು ಕುಚ್ಚು ಟೈ ಮಾಡೋದಕ್ಕೆ ಸ್ವಲ್ಪ ಸ್ಪೇಸ್ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ 5 ಚೈನ್ಸ್ನ ಹಾಕ್ಕೊಳ್ಳಿ. 5 or 6 ಚೈನ್ಸ್ ಹಾಕ್ಕೊಂಡು ಈ 5 ಚೈನ್ಗೆ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಿದ್ರೆ ಇದು ಫಸ್ಟ್ ಸಿಂಗಲ್ ಕ್ರೋಶೆ ಆಗುತ್ತೆ. ಇಲ್ಲಿಂದ ಫಾಲೋಡ್ ಬೈ ಅನದರ್ 6 ಸಿಂಗಲ್ ಕ್ರೋಶೇಸ್. ಆವಾಗ ಟೋಟಲ್ ಆಗಿ 7 ಆಗುತ್ತೆ. ಇಷ್ಟೇ ಡಿಸೈನು. ತುಂಬ ಬೇಗ ಮುಗಿಯುತ್ತೆ. ಒಂದು 2.5 ಅವರ್ಸಲ್ಲಿ ಅಥವಾ 3 ಅವರ್ಸಲ್ಲಿ ಕಂಪ್ಲೀಟ್ ಮಾಡ್ಕೊಬೋದು. ಬೇಗ ಹಾಕೋರಾದರೆ ಒಂದು 2.5 hour or 2 hours ಸಾಕು ಅನಿಸುತ್ತೆ. ಬ್ರೈಡಲ್ ಡಿಸೈನ್ ಆಗಿರಬೇಕು, ಬಟ್ ಸಿಂಪಲ್ ಆಗಿರಬೇಕು, ತುಂಬ ಗ್ರ್ಯಾಂಡ್ ಬೇಡ, ಹಾಗೆ ಜಾಸ್ತಿ ಬೀಡ್ಸ್ ಬೇಡ ಅನ್ನೋರು, ಜೊತೆಗೆ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ಅನ್ನೋರು ಈ ಡಿಸೈನ ಟ್ರೈ ಮಾಡಿ. ಇಲ್ಲಿ ಲಾಸ್ಟಲ್ಲಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ಬೀಡನ್ನ ಆ್ಯಡ್ ಮಾಡಿ ಅದನ್ನು ಡೈರೆಕ್ಟಾಗಿ ಪಲ್ಲು ಮೇಲೆ ಪ್ಲೇಸ್ ಮಾಡಿಕೊಂಡು ಡಿಸ್ಟೆನ್ಸ್ನ ನೋಡ್ಕೊತೀನಿ ನಾನು ಎರಡೂ ಕಡೆ ಸೇಮ್ ಇದೆಯಾ ಅಂತ. ಸೊ ನೋಡಿ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ತೀನಿ. ಹಾಗೆ ಇಲ್ಲಿ ಇನ್ನೂ ಒಂದು ಆಪ್ಷನ್ ಕೊಡ್ತೀನಿ. ಇಲ್ಲಿ ನಾನು ಒಂದು ಆರ್ಚಿಂದ ಇನ್ನೂ ಒಂದು ಆರ್ಚ್ಗೆ ಸ್ವಲ್ಪ ಸ್ಪೇಸ್ ಬೇಕು ಅನ್ನೋ ರೀಸನ್ಗೆ ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಅದರ ಬದಲು ನೀವೇನು ಮಾಡ್ಬೋದು, ಇಲ್ಲಿ ಕುಚ್ಚು ಕೂಡ ಟೈ ಮಾಡ್ಬೋದು.
ಕೆಲವ್ರಿಗೆ ಜಾಸ್ತಿ ಈ ಸಿಲ್ಕ್ ಥ್ರೆಡ್ ಬಂಚ್ ಇದ್ದರೆ ಇಷ್ಟ ಆಗುತ್ತೆ ಸೀರೆಗಳಲ್ಲಿ. ಅಂಥವ್ರು ಏನು ಮಾಡ್ಬೋದು, ಇಲ್ಲಿ ಜಸ್ಟ್ ಸಿಂಗಲ್ ಕ್ರೋಶೀಸ್ ಹಾಕೋ ಬದಲು ನಾನು ಬೇಸ್ ಲೈನಲ್ಲಿ ಏನು ಹಾಕಿದ್ದೀನಿ ಅದರ ಬದಲು ನೀವೇನು ಮಾಡ್ಬೋದು 4 ಚೈನ್ಸ್ನ ಹಾಕ್ಕೊಳ್ಳಿ. 4 or 5 ಚೈನ್ಸ್ ಹಾಕಿ ಆ ಗ್ಯಾಪಲ್ಲೂ ನೀವು ಕುಚ್ಚು ಟೈ ಮಾಡ್ಬೋದು. ನೋಡಿ ಈ ಗ್ಯಾಪಲ್ಲೂ ಕುಚ್ಚು ಟೈ ಮಾಡ್ಬೋದು, ಜೊತೆಗೆ ಆರ್ಚಿನ ಟಿಪ್ ಇದೆ ಅಲ್ವಾ ಅಲ್ಲೂ ಕೂಡ ಕುಚ್ಚು ಟೈ ಮಾಡ್ಕೊಬೋದು. ಅದೂ ತುಂಬ ಚೆನ್ನಾಗಿರುತ್ತೆ. ಬಟ್ ಈ ಕಸ್ಟಮರ್ ಪರ್ಟಿಕ್ಯುಲರ್ ಆಗಿ ಇದೇ ರೀತಿ ಬೇಕು ಅನ್ನೋದ್ರಿಂದ ನಾನು ಹೀಗೆ ವರ್ಕ್ ಮಾಡಿದ್ದೀನಿ. ಸೊ ಈಗ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಫೈನಲ್ ಆಗಿ ನೋಡಿ ಡಿಸೈನು ಈ ರೀತಿ ಕಾಣಿಸ್ತಾ ಇದೆ. ಕುಚ್ಚೆಲ್ಲ ಒಂದೇ ಕಲರಲ್ಲಿ ಟೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ನಾನು ಕುಚ್ಚು ಟೈ ಮಾಡೋದಕ್ಕೆ 140 ಸ್ಟ್ರ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಒನ್ಸ್ ಅದು ಡಬಲ್ ಆದಾಗ 280 ಸ್ಟ್ರ್ಯಾಂಡ್ಸ್ ಆಗುತ್ತೆ. ನಾನು ಆಗಲೇ ಹೇಳಿದೆ ಅಲ್ವಾ, ಕುಚ್ಚು ಜಾಸ್ತಿ ಬೇಕು ಅನ್ನೋರು ಪ್ರತಿಯೊಂದು ಆರ್ಚ್ ಆದಮೇಲೆ ಕುಚ್ಚು ಟೈ ಮಾಡ್ಬೋದು, ಜೊತೆಗೆ ಆರ್ಚಿನ ಟಿಪ್ ಇದೆಲ್ಲ ಅಲ್ಲೂ ಕೂಡ ಟೈ ಮಾಡ್ಬೋದು. ಎರಡೂ ಚೆನ್ನಾಗಿರುತ್ತೆ. ಜೊತೆಗೆ 2 ಕಲರ್ಸ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಜಸ್ಟ್ ಸಿಂಗಲ್ ಕಲರಲ್ಲೇ ಕುಚ್ಚು ಕಟ್ಕೊಂಡಿದ್ದೀನಿ. ಸೊ ದಟ್ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಾರಿಗೆ. ಸೊ ಫ್ರೆಂಡ್ಸ್, ಈ ಡಿಸೈನಿನ ಫೈನಲ್ ಲುಕ್ ಬಂದು ಈ ರೀತಿ ಕಾಣಿಸ್ತಾ ಇದೆ. ನೀವು ಕೂಡ ಈ ಡಿಸೈನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇನ್ ಕೇಸ್ ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಅದ್ರ ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ನೀವು ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಪ್ರತಿ ಸಲ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ, ನೀವು ಆ ವೀಡಿಯೋಸ್ನ ಮಿಸ್ ಮಾಡೋದಿಲ್ಲ. ಸೊ ಆದಷ್ಟು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ನೆಕ್ಸ್ಟ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ಸ್ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.